ಹರೇ ಕೃಷ್ಣ. 21ನೆಯ ಸರ್ಗ. ವಿಶ್ವಾಮಿತ್ರ ರೋಷದ ಮಾತುಗಳು. ವಸಿಷ್ಠರು ದಶರಥನನ್ನು ಸಂತೈಸಿದ್ದು. ದಶರಥನಿಗೆ ಒಂದೆಡೆ ಪುತ್ರವಾತ್ಸಲ್ಯ, ಮತ್ತೊಂದೆಡೆಯಲ್ಲಿ ಮಹರ್ಷಿಯ ಶಾಪದ ಭಯ. ಇದರಿಂದಾಗಿ ದಶರಥನು ಮಾತನಾಡುತ್ತಿದ್ದಾಗ ಸ್ವರ ಗದ್ಗದವಾಗಿತ್ತು. ಅದನ್ನು ಕೇಳಿ ಕೋಪಗೊಂಡು ವಿಶ್ವಾಮಿತ್ರರು ರಾಜನಲ್ಲಿ ಹೇಳಿದರು. ರಾಜನೇ, ಮೊದಲು ನಾನು ಕೇಳಿದ ವಸ್ತುವನ್ನು ಕೊಡುವುದಾಗಿ ಪ್ರತಿಜ್ಞೆ ಮಾಡಿ ಈಗ ಅದನ್ನು ನೀನು ಮುರಿಯುತ್ತಿರುವೆ. ಪ್ರತಿಜ್ಞೆಯು ತ್ಯಾಗವು ರಘುವಂಶೀಯರಿಗೆ ಯೋಗ್ಯವಲ್ಲ. ಈ ವರ್ತನೆ ನಿನ್ನ ಕುಲದ ವಿನಾಶಕ ಸೂಚಕವಾಗಿದೆ. ನರೇಶ್ವರ, ನಿನಗೆ ಹಾಗೆಯೇ ಉಚಿತವೆಂದು ಕಂಡರೆ ನಾನು ಬಂದ ಹಾಗೆ ಮರಳಿ ಹೋಗುವೆನು. ಕಕುಸ್ತಕ ಕುಲ ರತ್ನನೇ, ಈಗ ನಿನ್ನ ಪ್ರತಿಜ್ಞೆಯನ್ನು ಸುಳ್ಳಾಗಿಸಿ ಹಿತೈಷಿ ಸುಹೃದರೊಂದಿಗೆ ಮನೆಯಲ್ಲೇ ಸುಖವಾಗಿರು. ಧೀಮಂತರಾದ ವಿಶ್ವಾಮಿತ್ರರು ಕುಪಿತರಾದಾಗ ಭೂಮಿಯು ಕಂಪಿಸತೊಡಗಿತು. ದೇವತೆಗಳ ಮನಸ್ಸಿನಲ್ಲಿ ಮಹಾಭಯ ಆವರಿಸಿತು. ಅವರು ರೋಷದಿಂದ ಜಗತ್ತು ತಲ್ಲಣಗೊಂಡಿರುವುದನ್ನು ತಿಳಿದ ಸುವೃತರಾದ ಧೀರಚಿತ್ತರಾದ ಮಹರ್ಷಿ ವಸಿಷ್ಠರು ರಾಜನಲ್ಲಿ ಇಂತೆಂದರು. ಮಹಾರಾಜನೇ, ನೀನು ಇಕ್ಷ್ವಾಕು ವಂಶಿ ರಾಜರ ಕುಲದಲ್ಲಿ ಸಾಕ್ಷಾತ್ ಇನ್ನೊಂದು ಧರ್ಮದವನಂತೆ ಹುಟ್ಟಿರುವೆ. ಧೈರ್ಯಶಾಲಿಯಾಗಿದ್ದು ಸತ್ಯ ಸಂಕಲ್ಪನಾಗಿರುವೆ. ಸಕಲ ಸಂಪತ್ತುಗಳಿಂದ ಕೂಡಿರುವೆ. ನೀನು ನಿನ್ನ ಧರ್ಮವನ್ನು ಪರಿತ್ಯಜಿಸಬಾರದು. ರಘುಕುಲ ಭೂಷಣ ದಶರಥನು ದೊಡ್ಡ ಧರ್ಮಾತ್ಮನಾಗಿದ್ದಾನೆ. ಈ ಮಾತು 3 ಲೋಕಗಳಲ್ಲಿ ಪ್ರಸಿದ್ಧವಾಗಿದೆ. ಆದ್ದರಿಂದ ನೀನು ನಿನ್ನ ಧರ್ಮವನ್ನು ಪಾಲಿಸು. ಅಧರ್ಮದ ಭಾರವನ್ನು ತಲೆಯ ಮೇಲೆ ಹೊರಬೇಡ. ನಾನು ಇಂತಹ ಕಾರ್ಯ ಮಾಡುವೆನು ಎಂದು ಪ್ರತಿಜ್ಞೆ ಮಾಡಿ ಆ ಮಾತನ್ನು ಪಾಲಿಸದವನ ಯಜ್ಞ ಯಾಗಾದಿ ಇಷ್ಟಪೂರ್ಧ ಕರ್ಮಗಳ ಪುಣ್ಯವು ನಾಶವಾಗುತ್ತದೆ. ಆದ್ದರಿಂದ ನೀನು ಶ್ರೀರಾಮನನ್ನು ವಿಶ್ವಾಮಿತ್ರರೊಂದಿಗೆ ಕಳುಹಿಸಿಕೊಡು. ಶ್ರೀರಾಮನು ಅಸ್ತ್ರವಿದ್ಯೆ ತಿಳಿಯಲಿ ಅಥವಾ ತಿಳಿಯದಿರಲಿ, ರಾಕ್ಷಸರು ಅವನನ್ನು ಎದುರಿಸಲಾರರು. ಅಗ್ನಿ ಚಕ್ರದಿಂದ ಆವೃತವಾಗಿರುವ ಅಮೃತವನ್ನು ಮುಟ್ಟಲು ಯಾರಿಂದಲೂ ಸಾಧ್ಯವಿಲ್ಲವೋ ಹಾಗೆಯೇ ಕುಶಿಕನಂದನ ವಿಶ್ವಾಮಿತ್ರರಿಂದ ಸುರಕ್ಷಿತನಾದ ಶ್ರೀರಾಮನನ್ನು ರಾಕ್ಷಸರು ಏನನ್ನೂ ಮಾಡಲಾರರು. ಈ ಮಹರ್ಷಿ ವಿಶ್ವಾಮಿತ್ರರು ಸಾಕ್ಷಾತ್ ಧರ್ಮದ ಮೂರ್ತಿಯಾಗಿದ್ದಾರೆ. ಇವರು ಬಲಿಷ್ಠರಲ್ಲಿ ಶ್ರೇಷ್ಠರಾಗಿದ್ದಾರೆ. ವಿದ್ಯೆಯಲ್ಲಿ ಎಲ್ಲರಿಗಿಂತ ಅಧಿಕವಾಗಿದ್ದಾರೆ. ತಪಸ್ಸಿನ ವಿಶಾಲ ಭಂಡಾರವೇ ಆಗಿದ್ದಾರೆ. ಚರಾಚರ ಪ್ರಾಣಿಗಳಿಂದ ಕೂಡಿದ ಈ 3 ಲೋಕಗಳಲ್ಲಿ ಯಾವ ಯಾವ ಅಸ್ತ್ರಗಳಿವೆಯೋ ಅವೆಲ್ಲವನ್ನು ಇವರು ಬಲ್ಲವರಾಗಿದ್ದಾರೆ. ಇವರನ್ನು ನನ್ನ ಹೊರತು ಬೇರೆ ಯಾವ ಪುರುಷನೂ ಚೆನ್ನಾಗಿ ತಿಳಿದಿಲ್ಲ, ತಿಳಿಯುವುದೂ ಇಲ್ಲ. ದೇವತೆಗಳು, ಋಷಿಗಳು, ರಾಕ್ಷಸ, ಗಂಧರ್ವ, ಯಕ್ಷ, ಕಿನ್ನರ ಹಾಗೂ ದೊಡ್ಡ ದೊಡ್ಡ ನಾಗ ಇವರಾರೂ ಇವರ ಪ್ರಭಾವವನ್ನು ತಿಳಿಯುತ್ತಿಲ್ಲ. ಎಲ್ಲ ಅಸ್ತ್ರಗಳು ಪ್ರಜಾಪತಿ ಕೃಶಾಶ್ವನ ಪರಮ ಧರ್ಮಾತ್ಮ ಪುತ್ರರಾಗಿದ್ದಾರೆ. ಅವನ್ನು ಪ್ರಜಾಪತಿಯು ಹಿಂದೆ ಕುಶಿಕನಂದನ ವಿಶ್ವಾಮಿತ್ರನು ರಾಜ್ಯವನ್ನಾಳುತ್ತಿದ್ದಾಗ ಅವನಿಗೆ ಸಮರ್ಪಿಸಿದ್ದರು. ಅನೇಕ ರೂಪಿಗಳಾದ ಕೃಶಾಶ್ವನ ಆ ಪುತ್ರರು ಪ್ರಜಾಪತಿ ದಕ್ಷನ 2 ಪುತ್ರಿಯರ ಸಂತಾನರಾಗಿದ್ದಾರೆ. ಅವರೆಲ್ಲರೂ ಮಹಾಶಕ್ತಿಶಾಲಿಗಳು, ಪ್ರಕಾಶಮಾನರು, ವಿಜಯವನ್ನು ತಂದುಕೊಡುವವರೂ ಆಗಿದ್ದಾರೆ. ಪ್ರಜಾಪತಿ ದಕ್ಷನ 2 ಸುಂದರ ಪುತ್ರಿಯರಾದ ಜಯ ಮತ್ತು ಸುಪ್ರಭಾ, ಇವರಲ್ಲಿ 100 ಪರಮ ಪ್ರಕಾಶಮಾನ ಅಸ್ತ್ರ ಶಸ್ತ್ರಗಳು ಹುಟ್ಟಿದರು. ಅವರಿಬ್ಬರಲ್ಲಿ ಜಯೆಯು ವರ ಪಡೆದು 50 ಶ್ರೇಷ್ಠ ಪುತ್ರರನ್ನು ಪಡೆದಳು. ಅವರು ಅಪರಿಮಿತ ಶಕ್ತಿಶಾಲಿ ಮತ್ತು ರೂಪರಹಿತರಾಗಿದ್ದಾರೆ. ಅವರೆಲ್ಲರೂ ಅಸುರರ ಸೈನ್ಯವನ್ನು ವಧಿಸಲು ಪ್ರಕಟರಾಗಿರುವವರು. ಮತ್ತೆ ಸುಪ್ರಭೆಯು ಸಂಹಾರ ಎಂಬ 50 ಪುತ್ರರಿಗೆ ಜನ್ಮ ನೀಡಿದಳು. ಅವರು ಅತ್ಯಂತ ದುರ್ಜಯರಾಗಿದ್ದಾರೆ. ಅವರ ಮೇಲೆ ಆಕ್ರಮಣ ಮಾಡುವುದು ಸರ್ವತಾ ಕಷ್ಟವಾಗಿದೆ. ಅವರೆಲ್ಲರೂ ಮಹಾಬಲಿಷ್ಠರಾಗಿದ್ದಾರೆ. ಈ ಧರ್ಮಜ್ಞರಾದ ಕುಶಿಕನಂದನ ಆ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಚೆನ್ನಾಗಿ ತಿಳಿದಿರುವರು. ಇಷ್ಟರವರೆಗೆ ಉಪಲಬ್ಧವಿಲ್ಲದ ಅಸ್ತ್ರಗಳನ್ನು ಉತ್ಪನ್ನ ಮಾಡುವ ಶಕ್ತಿ ಇವರಲ್ಲಿ ಪೂರ್ಣವಾಗಿದೆ. ರಘುನಂದನ, ಈ ಮುನಿಶ್ರೇಷ್ಠ ಧರ್ಮಜ್ಞ ಮಹಾತ್ಮ ವಿಶ್ವಾಮಿತ್ರರಿಗೆ ಭೂತ ಅಥವಾ ಭವಿಷ್ಯತ್ತಿನ ಯಾವುದೇ ಮಾತು ಮರೆಯಾಗಲಿಲ್ಲ. ರಾಜನೇ, ಈ ಮಹಾ ತೇಜಸ್ವಿ ಮಹಾಯಶಸ್ವಿ ವಿಶ್ವಾಮಿತ್ರರು ಇಂತಹ ಪ್ರಭಾವಶಾಲಿಗಳಾಗಿದ್ದಾರೆ. ಆದ್ದರಿಂದ ಇವರೊಂದಿಗೆ ರಾಮನನ್ನು ಕಳಿಸುವುದರಲ್ಲಿ
ಯಾವುದೇ ಸಂದೇಹ ಪಡಬೇಡ. ಮಹರ್ಷಿ ಕೌಶಿಕರು ಸ್ವತಃ ಆ ರಾಕ್ಷಸರ ಸಂಹಾರ ಮಾಡುವುದರಲ್ಲಿ ಸಮರ್ಥರಾಗಿದ್ದಾರೆ. ಆದರೆ ಇವರು ನಿನ್ನ ಪುತ್ರನ ಕಲ್ಯಾಣವನ್ನು ಬಯಸುತ್ತಿದ್ದಾರೆ. ಅದಕ್ಕಾಗಿ ಇಲ್ಲಿಗೆ ಬಂದು ನಿನ್ನಲ್ಲಿ ಯಾಚಿಸುತ್ತಿದ್ದಾರೆ. ಮಹರ್ಷಿ ವಸಿಷ್ಠರ ಈ ಮಾತುಗಳಿಂದ ವಿಖ್ಯಾತ ಕೀರ್ತಿಯುಳ್ಳ ರಘುಕುಲ ಶಿರೋಮಣಿ ನೃಪಶ್ರೇಷ್ಠ ದಶರಥನ ಮನಸ್ಸು ಸಂತೋಷಗೊಂಡು ಅವನು ಆನಂದಮಗ್ನಾಗಿ ಬುದ್ಧಿಯಿಂದ ವಿಚಾರ ಮಾಡಿದ ಬಳಿಕ ವಿಶ್ವಾಮಿತ್ರರ ಸಂತೋಷಕ್ಕಾಗಿ ಅವರೊಂದಿಗೆ ರಾಮನು ಹೋಗುವುದು ಉಚಿತವೆಂದು ತಿಳಿದನು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 21ನೆಯ ಸರ್ಗ ಪೂರ್ಣ ಆಯಿತು. ಜೈ ಶ್ರೀರಾಮ್. ಹರೇ ಕೃಷ್ಣ. 22ನೆಯ ಸರ್ಗ. ದಶರಥನು ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರೊಂದಿಗೆ ಬೀಳ್ಕೊಟ್ಟಿದ್ದು. ಮಾರ್ಗದಲ್ಲಿ ರಾಮನಿಗೆ ಬಲ ಅತಿಬಲ ಎಂಬ ವಿದ್ಯೆಗಳ ಉಪದೇಶ. ವಸಿಷ್ಠರು ಹೀಗೆ ಹೇಳಿದಾಗ ದಶರಥನ ಮುಖ ಪ್ರಸನ್ನತೆಯಿಂದ ಅರಳಿತು. ಅವನು ಸ್ವತಃ ಲಕ್ಷ್ಮಣ ಸಹಿತ ಶ್ರೀರಾಮನನ್ನು ಬಳಿಗೆ ಕರೆಸಿದನು. ಮತ್ತೆ ಮಾತೆ ಕೌಸಲ್ಯ ಮತ್ತು ಪಿತಾ ದಶರಥನು ಪುರೋಹಿತರ ವಸಿಷ್ಠರಿಂದ ಸ್ವಸ್ತಿ ವಾಚನಾದಿ ಯಾತ್ರಾ ಸಂಬಂಧಿ ಮಂಗಲ ಕಾರ್ಯವನ್ನು ನೆರವೇರಿಸಿ ಶ್ರೀರಾಮನಿಗೆ ಮಾರ್ಗಸೂಚಕ ಮಂತ್ರಗಳಿಂದ ಅಭಿಮಂತ್ರಿಸಿದನು. ಅನಂತರ ದಶರಥ ರಾಜನು ಶ್ರೀರಾಮನ ನೆತ್ತಿಯನ್ನು ಆಘ್ರಾಣಿಸಿ ಅತ್ಯಂತ ಸಂತೋಷದಿಂದ ಅವನನ್ನು ಮತ್ತು ಲಕ್ಷ್ಮಣನನ್ನು ವಿಶ್ವಾಮಿತ್ರರಿಗೆ ಒಪ್ಪಿಸಿದನು. ಆಗ ಶುಭಶಕುನ ಸೂಚಕವಾಗಿ ಧೂಳಿಲ್ಲದೆ ವಾಯು ಮಂದವಾಗಿ ಬೀಸತೊಡಗಿತು. ಕಮಲ ನಯನ ಶ್ರೀರಾಮ ವಿಶ್ವಾಮಿತ್ರರೊಂದಿಗೆ ಹೊರಟಿರುವುದನ್ನು ನೋಡಿ ದೇವತೆಗಳು ಪುಷ್ಪವೃಷ್ಟಿಗೈದರು. ದುಂದುಂಬಿಗಳು ಮೊಳಗಿದವು. ಮಹಾತ್ಮ ಶ್ರೀರಾಮನ ಪ್ರಯಾಣ ಕಾಲದಲ್ಲಿ ಶಂಖ ದುಂದುಂಬಿಗಳು ಧ್ವನಿಗಳು ಕೇಳಿ ಬಂದವು. ವಿಶ್ವಾಮಿತ್ರರು ಮುಂದೆ ನಡೆಯುತ್ತಿದ್ದರೆ ಅವರ ಹಿಂದೆ ಕಾಕಪಕ್ಷಧರ ಮಹಾಯಶಸ್ವಿ ಧನುರ್ಧಾರಿಯಾದ ಶ್ರೀರಾಮನು ಹಾಗೂ ಅವನ ಹಿಂದೆ ಸುಮಿತ್ರಾ ಕುಮಾರ ಲಕ್ಷ್ಮಣನು ಹೋಗುತ್ತಿದ್ದನು. ಇಬ್ಬರು ಸಹೋದರರು ಬೆನ್ನಿಗೆ ಬತ್ತಳಿಕೆ ಕಟ್ಟಿಕೊಂಡಿದ್ದರು. ಕೈಯಲ್ಲಿ ಧನಸ್ಸು ಶೋಭಿಸುತ್ತಿತ್ತು. ಅವರಿಬ್ಬರು 10 ದಿಕ್ಕುಗಳನ್ನು ಬೆಳಗಿಸುತ್ತಾ ಮಹಾತ್ಮ ವಿಶ್ವಾಮಿತ್ರರ ಹಿಂದೆ 3 ತಲೆಗಳ 2 ಸರ್ಪಗಳಂತೆ ನಡೆಯುತ್ತಿದ್ದರು. ಒಂದು ಹೆಗಲಲ್ಲಿ ಧನಸ್ಸು, ಮತ್ತೊಂದರಲ್ಲಿ ಬತ್ತಳಿಕೆ, ನಡುವಿನಲ್ಲಿ ಅವರ ಮಸ್ತಕ. ಹೀಗೆ 3 ತಲೆಗಳ ಉಪಮೆ ಕೊಡಲಾಗಿದೆ. ಇಂತಹ ಅದ್ಭುತ ರೂಪ ವೀರ್ಯಾದಿ ವೈಭವಯುಕ್ತರಾದ ಶ್ರೀರಾಮ ಲಕ್ಷ್ಮಣರು ಬ್ರಹ್ಮದೇವರನ್ನು ಅನುಸರಿಸಿ ಹೋಗುವ ಅಶ್ವಿನಿ ದೇವತೆಗಳಂತೆ ವಿಶ್ವಾಮಿತ್ರರನ್ನು ಅನುಸರಿಸಿ ಹೋಗುತ್ತಿದ್ದರು. ಆಗ ಶ್ರೀರಾಮ ಲಕ್ಷ್ಮಣರು ವಸ್ತ್ರಭೂಷಣಗಳಿಂದ ಚೆನ್ನಾಗಿ ಅಲಂಕೃತರಾಗಿದ್ದರು. ನೀರುಡದ ಚರ್ಮದಿಂದ ಮಾಡಿರುವ ಬೆರಳು ರಕ್ಷಣೆಯ ಚೀಲಗಳನ್ನು ಧರಿಸಿದ್ದರು. ಖಡ್ಗಪಾಣಿಗಳಾದ ಮಹಾಕಾಂತಿಮಂತರಾದ ಸುಕುಮಾರರಾದ ಸುಮನೋಹರವಾದ ಶರೀರಗಳಿಂದ ಕೂಡಿದ್ದು ಶರೀರ ಕಾಂತಿಯಿಂದ ಪ್ರಕಾಶಿತರಾದ ನಿಷ್ಕಳಂಕ ಸಹೋದರರಿಬ್ಬರು ಅಗ್ನಿ ಕುಮಾರ ಸ್ಕಂದ ಮತ್ತು ವಿಶಾಖರು ಅಚಿಂತ್ಯನಾದ ಮಹಾದೇವನನ್ನು ಅನುಸರಿಸಿ ಹೋದಂತೆ ಕುಶಿಕ ಪುತ್ರ ವಿಶ್ವಾಮಿತ್ರರನ್ನು ಅನುಸರಿಸಿ ನಡೆಯುತ್ತಿದ್ದರು. ಅಯೋಧ್ಯೆಯಿಂದ 1.5 ಯೋಜನ ದೂರ ಹೋಗಿ ಸರಾಯು ನದಿಯ ದಕ್ಷಿಣ ತೀರಕ್ಕೆ ಬಂದು ವಿಶ್ವಾಮಿತ್ರರು ಮಧುರವಾಣಿಯಿಂದ ರಾಮನನ್ನು ಸಂಬೋಧಿಸುತ್ತಾ ಹೇಳಿದರು. ವತ್ಸ ರಾಮ, ಈಗ ಸರಾಯು ಜಲದಿಂದ ಆಚಮನ ಮಾಡು. ಈ ಅವಶ್ಯಕವಾದ ಕಾರ್ಯದಲ್ಲಿ ವಿಳಂಬ ಮಾಡಬಾರದು. ಬಲ ಮತ್ತು ಅತಿಬಲ ಎಂದು ಪ್ರಸಿದ್ಧವಾದ ಈ ಮಂತ್ರಗ್ರಾಮವನ್ನು ಸ್ವೀಕರಿಸು. ಇದರ ಪ್ರಭಾವದಿಂದ ನಿನಗೆ ಎಂದೂ ಶ್ರಮದ ಅನುಭವವಾಗದು, ಜ್ವರಬಾರದು. ನಿನ್ನ ರೂಪದಲ್ಲಿ ಯಾವುದೇ ಪ್ರಕಾರದ ವಿಪರ್ಯಾಸವಾಗಲಾರದು. ಮಲಗಿದ್ದಾಗ ಇಲ್ಲವೇ ಎಚ್ಚರವಾಗಿರುವಾಗ ರಾಕ್ಷಸರು ನಿನ್ನ ಮೇಲೆ ಆಕ್ರಮಣ ಮಾಡಲಾರರು. ಈ ಭೂತಳದಲ್ಲಿ ಬಾಹುಬಲದಲ್ಲಿ ನಿನಗೆ ಸಮಾನರಾದವರು ಯಾರೂ ಇರಲಾರರು. ಅಯ್ಯ ರಘುಕುಲ ನಂದನ ರಾಮ, ಬಲ ಮತ್ತು ಅತಿಬಲ ಮಂತ್ರಗಳ ಪಠಣದಿಂದ 3 ಲೋಕಗಳಲ್ಲಿ ನಿನ್ನನ್ನು ಯಾರೂ ಎದುರಿಸಲಾರರು. ಪುಣ್ಯಾತ್ಮನೇ, ಸೌಭಾಗ್ಯ ಚಾತುರ್ಯ ಜ್ಞಾನ ಬುದ್ಧಿಯ ನಿಶ್ಚಯದಲ್ಲಿ ಹಾಗೂ ಯಾರಿಗಾದರೂ ಉತ್ತರಿಸುವುದರಲ್ಲಿ ನಿನಗೆ ಸಮಾನರಾದರೂ
ಯಾರೂ ಇರಲಾರರು. ಇವೆರಡು ವಿದ್ಯೆಗಳು ಪ್ರಾಪ್ತವಾದ ಮೇಲೆ ಯಾರೂ ನಿನಗೆ ಸಮಾನರಾಗಲಾರರು. ಏಕೆಂದರೆ ಈ ಬಲ ಮತ್ತು ಅತಿಬಲ ಎಂಬ ವಿದ್ಯೆಗಳು ಎಲ್ಲ ಪ್ರಕಾರದ ಜ್ಞಾನದ ಜನನಿಯಾಗಿದೆ. ನರೋತ್ತಮ, ಶ್ರೀರಾಮ, ಅಯ್ಯ ರಘುನಂದನ, ಬಲ ಮತ್ತು ಅತಿಬಲ ಇವನ್ನು ಅಭ್ಯಾಸ ಮಾಡಿದಾಗ ಹಸಿವು ಬಾಯಾರಿಕೆಗಳ ತೊಂದರೆ ಆಗಲಾರದು. ರಘುಕುಲವನ್ನು ಬೆಳಗುವ ಶ್ರೀರಾಮ, ನೀನು ಸಮಸ್ತ ಜಗತ್ತನ್ನು ರಕ್ಷಿಸಲಿಕ್ಕಾಗಿ ಇವೆರಡು ವಿದ್ಯೆಗಳನ್ನು ಸ್ವೀಕರಿಸು. ಈ ಎರಡು ವಿದ್ಯೆಗಳನ್ನು ಅಧ್ಯಯನ ಮಾಡಿದಾಗ ಈ ಭೂತಲದಲ್ಲಿ ನಿನ್ನ ಕೀರ್ತಿಯು ವಿಸ್ತಾರವಾಗುವುದು. ಇವೆರಡು ವಿದ್ಯೆಗಳು ಬ್ರಹ್ಮದೇವರ ತೇಜಸ್ವಿ ಪುತ್ರಿಯರಾಗಿದ್ದಾರೆ. ಕಕುಸ್ತನಂದನ, ನಾನು ಇವೆರಡನ್ನೂ ನಿನಗೆ ಕೊಡುತ್ತಿದ್ದೇನೆ. ರಾಜಕುಮಾರ, ಇದಕ್ಕೆ ನೀನೇ ಯೋಗ್ಯ ಪಾತ್ರನಾಗಿರುವೆ. ನಿನ್ನಲ್ಲಿ ಈ ವಿದ್ಯೆಯನ್ನು ಪಡೆಯುವ ಅನೇಕ ಸದ್ಗುಣಗಳಿವೆ. ನಾನು ತಪೋಬಲದಿಂದ ಇದನ್ನು ಗಳಿಸಿದ್ದೇನೆ. ಆದ್ದರಿಂದ ನನ್ನ ತಪಸ್ಸಿನಿಂದ ಪರಿಪೂರ್ಣವಾಗಿ ಇವು ನಿನಗೆ ಬಹುರೂಪಿ ಫಲಗಳನ್ನು ನೀಡುವವು. ಆಗ ಶ್ರೀರಾಮನು ಆಚಮನ ಮಾಡಿ ಪವಿತ್ರನಾದನು. ಅವನ ಮುಖ ಪ್ರಸನ್ನತೆಯಿಂದ ಅರಳಿತು. ಅವನು ಶುದ್ಧಾಂತಕರಣ ಮಹರ್ಷಿಗಳಿಂದ ಆ ಎರಡು ವಿದ್ಯೆಗಳನ್ನು ಗ್ರಹಿಸಿದನು. ಆ ವಿದ್ಯೆಗಳನ್ನು ಪಡೆದು ಮಹಾಪರಾಕ್ರಮಿ ಶ್ರೀರಾಮನು ಸಾವಿರಾರು ಕಿರಣಗಳಿಂದ ಕೂಡಿದ ಶರತ್ಕಾಲದ ಭಗವಾನ್ ಸೂರ್ಯನಂತೆ ಶೋಭಿಸತೊಡಗಿದನು. ಉಪದೇಶಾನಂತರ ಶ್ರೀರಾಮನು ವಿದ್ಯಾಗುರುಗಳಿಗೆ ಮಾಡಬೇಕಾದ ಶುಶ್ರೂಷೆಗಳೆಲ್ಲವನ್ನೂ ವಿಶ್ವಾಮಿತ್ರರಿಗೆ ಮಾಡಿದನು. ಅವರು ಮೂವರು ಅಂದಿನ ಇರುಳನ್ನು ಆ ಸರಾಯು ನದಿ ತೀರದಲ್ಲೇ ಕಳೆದರು. ಚಕ್ರವರ್ತಿಯ ಪುತ್ರರಾದ ತಮಗೆ ಮಲಗಲು ಯೋಗ್ಯವಲ್ಲದ ದರ್ಭೆಯ ಹಾಸಿಗೆಯಲ್ಲಿ ಮಲಗಿದ್ದರೂ ವಿಶ್ವಾಮಿತ್ರರು ಮಾತನ್ನು ಬಹಳ ಆಸಕ್ತಿಯಿಂದ ಪಾಲಿಸುತ್ತಿದ್ದರು. ದಶರಥನ ಪುತ್ರಶ್ರೇಷ್ಠರಿಗೆ ಆ ರಾತ್ರಿಯು ಸುಖಮಯವಾಗಿ ಕಳೆಯಿತು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 22ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್.